ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋಕ್ಕೆ ಇಂಗ್ಲಿಷ್ ಬರಬೇಕಾ? ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋಕ್ಕೆ ಇಂಗ್ಲಿಷ್ ನೆಸೆಸಿಟಿನಾ? ಇಂಗ್ಲಿಷ್ನ ಕನ್ನಡದಲ್ಲಿ ಹೇಗೆ ಕಲಿಯೋದು? ಈ ತರ ಕ್ವಶನ್ಸ್ ನನಗೆ ತುಂಬಾ ಜನ ಕೇಳ್ತಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರ್ಬೋದು, DM ಅಲ್ಲಿ ಆಗಿರ್ಬೋದು ಕೇಳ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ರಮ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೌಂಡೇಶನ್ ಆಫ್ ಎನಿ ಸ್ಕಿಲ್ ಅಥವಾ ಎವ್ರಿ ಸ್ಕಿಲ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್, ದಟ್ ಟು ಇಂಗ್ಲಿಷ್ ಕಮ್ಯುನಿಕೇಶನ್. ಸೊ ನೀವು ಫ್ರೆಶರ್ ಆಗಿರ್ತೀರಾ, ಕಂಪನಿ ಜಾಯಿನ್ ಮಾಡ್ಬೇಕಂತ ಹೇಳ್ತೀರಾ, ಅಥವಾ ಏನೇ ಕೆರಿಯರ್ ಶುರು ಮಾಡ್ಬೇಕಂತ ಹೇಳ್ತೀರಾ. ಇಟ್ಸ್ ನಾಟ್ ಜಸ್ಟ್ ಅ ಜಾಬ್, ಇವನ್ ದಿ ಆಂಟರ್ಪ್ರಿನರ್ಶಿಪ್ ಶುರು ಮಾಡಬೇಕು ಅಂತ ಅಂದ್ರೂ ಕೂಡ ಇಂಗ್ಲಿಷ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಜಾಬ್ ಆಸ್ಪೆಕ್ಟ್ ತಗೊಳ್ಳೋಣ. ಕೆಲಸ ಹುಡುಕ್ತಿದ್ದೀರಾ, ಆಸ್ ಎ ಫ್ರೆಶರ್ ಅಥವಾ ಇಂಟರ್ನ್ಶಿಪ್ ಹುಡುಕ್ತಾ ಇದ್ದೀರಾ ನೀವು. ಸೊ ಹುಡುಕುವಾಗ ಕಂಪನೀಸ್ ಇರುತ್ತೆ ಅಲ್ಲ, ಅವರು ನಿಮ್ಮನ್ನ ಏನ್ ಬೇಸಿಸ್ ಮೇಲೆ ಹೈರ್ ಮಾಡ್ಬೇಕಾಗುತ್ತೆ. ಡೆಫಿನೆಟ್ಲಿ ಅವ್ರಿಗೆ ಗೊತ್ತು ನಿಮಗೇನು ಸ್ಕಿಲ್ ಇಲ್ಲ ಅಂತ. ಓಕೆ, ನಾವು ಬರ್ತಿರ್ತೀವಿ, ನನಗೆ HTML ಬರುತ್ತೆ, ನನಗೆ ಕಾಂಟೆಂಟ್ ಮಾರ್ಕೆಟಿಂಗ್ ಬರುತ್ತೆ, ನನಗೆ ಅದು ಬರುತ್ತೆ, ಇದು ಬರುತ್ತೆ ಅಂತ ಎಲ್ಲಾನು ನಾವು ರೆಸ್ಯೂಮೇಲ್ ಬರ್ತಿರ್ತೀವಿ ಆಸ್ ಅ ಫ್ರೆಶರ್. ಬಟ್ ಆಕ್ಚುಲಿ ಕಂಪನೀಸ್ಗೂ ಗೊತ್ತು, ಎಲ್ರಿಗೂ ಗೊತ್ತು ನಿಮಗೆ ಆಗಲಿ ಅಥವಾ ಫ್ರೆಶರ್ಸ್ಗಾಗಲಿ ಯಾವುದೇ ಥರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಆ ಟೈಮಲ್ಲಿ ಕಂಪನೀಸ್ ನಿಮ್ಮ ಪ್ಯಾಷನ್ ಮತ್ತೆ ಪರ್ಸ್ನಾಲಿಟಿ ನೋಡಿ ಕೆಲಸ ಕೊಡುತ್ತೆ. ಸೊ ನಿಮಗೆ ಆ ಪ್ರಾಕ್ಟಿವ್ನೆಸ್ ಇದೆಯಾ, ನಿಮಗೆ ರಿಯಲಿ ಪ್ಯಾಷನೇಟ್ ಇದ್ದೀರಾ, ಆ ಇಂಡಸ್ಟ್ರಿಯಲ್ಲಿ ವರ್ಕ್ ಔಟ್ ಮಾಡ್ತೀರಾ ನೀವು, ಅದನ್ನೆಲ್ಲ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ, ನಿಮ್ಮ ಪರ್ಸ್ನಾಲಿಟಿ ಹೇಗೆ ತೋರಿಸ್ಕೊಳ್ತೀರಾ ಥ್ರೂ ಯೋರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಇಂಗ್ಲೀಷ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಬೋದು, ಬಟ್ ಕಾರ್ಪೊರೇಟಲ್ಲಿ ಸಕ್ಸೇನ್ ಆಗಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಕೆರಿಯರ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಕೆರಿಯರ್ ಎಸ್ಪೆಷಲಿ ಅದನ್ನು ನೀವು ಸ್ಕೇಲ್ ಮಾಡಬೇಕು ಅಂತ ಹೇಳಿದ್ರೆ, ಯು ಆರ್ ನಾಟ್ ಜಸ್ಟ್ ಡೆಡಿಕೇಟೆಡ್ ಟು ಕರ್ನಾಟಕ ಅಲ್ವಾ, ಯು ಕ್ಯಾನ್ ಬಿ ಸ್ಕೇಲ್ ಯೋರ್ ಕೆರಿಯರ್ ಟು ಇಂಡಿಯಾ ಆ್ಯಂಡ್ ಆಲ್ಸೋ ದ ಇಂಟರ್ನ್ಯಾಷನಲ್. ಈ ಥರ ನೀವು ಚೆನ್ನಾಗಿ ಬೆಳಿಬೇಕು. ನಿಮಗೆ ಬೆಳಿಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಸ್ಟಾರ್ಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇನ್ 3 steps. ಹೇಗೆ ಕಮ್ಯುನಿಕೇಷನ್ನ ಕಲಿಬೋದು, ಇಂಗ್ಲೀಷ್ನ ಕಲಿಬೋದು ಅಂತ ನಾನು 3 ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ. ಸ್ಟೆಪ್ ನಂಬರ್ 1, ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತ. ಆಲ್ಸೋ ಅಕ್ಸೆಪ್ಟ್ ನಮ್ಮ ಮದರ್ ಟಂಗ್ ಕನ್ನಡನ ನಾವು ತುಂಬ ಚೆನ್ನಾಗಿ ಮಾತಾಡ್ತೀವಿ, ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಮಾತಾಡ್ತಾ ಬಂದಿದ್ದೀವಿ. ಇಂಗ್ಲೀಷ್ ನಮಗೆ ಹೊಸಬದು, ಸೊ ಅದನ್ನ ನಾವು ಕಲೀಲೇಬೇಕು, ನಮಗೆ ನೆಸೆಸಿಟಿ ಇದೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಮಗೆ ಬರೋದಿಲ್ಲ, ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಫಸ್ಟ್ ಆ ಅಕ್ಸೆಪ್ಟೆನ್ಸ್ ಇರಬೇಕು. ಅದಾದಮೇಲೆ ಇನ್ನೊಂದು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಇಂಗ್ಲೀಷ್ ಬೇಕು, ನಮಗೆ ಇಂಗ್ಲೀಷ್ ಮಾತಾಡಲೇಬೇಕು, ನೆಸೆಸಿಟಿ ಇದೆ, ನಾನು ಕಲಿತೀನಿ. ಸೊ ಇದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬರೀ ಕನ್ನಡ ಮಾತ್ರ ಅಲ್ಲ, ನನಗೆ ಇಂಗ್ಲೀಷ್ ನೆಸೆಸಿಟಿ ಇದೆ, ನಾನು ಅದನ್ನ ಕಲಿಬೇಕಾಗತ್ತೆ. ಸೊ ಅದಕ್ಕೆ ನಾನು ಈ ವಿಡಿಯೋ ನೋಡ್ತಿದ್ದೀನಿ ಅಲ್ವಾ, ಅಲ್ವಾ. ಸೊ ಈ ಅಕ್ಸೆಪ್ಟೆನ್ಸ್ನ ಫಸ್ಟು ತಗೊಳ್ಳಿ, ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಒನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಯಾರಾದರೂ ನಿಮ್ಮನ್ನ ಕರೆಕ್ಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಗ್ರಾಮರ್, ವರ್ಡ್ಸ್, ಪ್ರೊನೌನ್ಸಿಯೇಷನ್ಸ್ ಕರೆಕ್ಟ್ ಮಾಡಿದ್ರೆ ಪ್ಲೀಸ್ ಟೇಕ್ ಇಟ್, ಡೋಂಟ್ ಗೆಟ್ ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಕೋಚಸ್ ಆಗಿರ್ಬೋದು, ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು, ಯಾರಾದರೂ ನಿಮ್ಮನ್ನ ಕರೆಕ್ಟ್ ಮಾಡಿದ್ರೆ ಡೋಂಟ್ ಗೆಟ್ ಅಫೆಂಡೆಡ್, ಟೇಕ್ ಇಟ್, ತಗೊಳ್ಳಿ. ಅದನ್ನ ತಗೊಂಡ್ಬಿಟ್ಟು ಗೊತ್ತಾಗಿಲ್ವಾ ಅವ್ರನ್ನೇ ಕೇಳಿ, ನನಗಿದು ವರ್ಡ್ ಏನು, ಇದು ನನಗೆ ಗೊತ್ತಿಲ್ಲ ಅಂತ. ಇಲ್ಲ ಅಂದರೆ ವಿ ಹ್ಯಾವ್ ಲಾಟ್ ಆಫ್ AI ಟೂಲ್ಸ್, ChatGPT ಆಗಿರ್ಬೋದು, ಪರ್ಪ್ಲೆಕ್ಸಿಟಿ ಆಗಿರ್ಬೋದು, ಗೂಗಲ್ ಆಗಿರ್ಬೋದು. Go there and search and learn about that word or learn about that particular aspect of the grammar. Okay, first is acceptance and the mindset shift. ಕನ್ನಡ ಜೊತೆ ನಾನು ಇಂಗ್ಲೀಷ್ನು ಕಲಿತೀನಿ, ನನಗೆ ಇಂಗ್ಲೀಷ್ ಬೇಕು, ನಾನು ಬದುಕಕ್ಕೆ, ಕಾರ್ಪೊರೇಟಲ್ಲಿ ಬದುಕಕ್ಕೆ, ಅಥವಾ ನನ್ನ ಕೆರಿಯರ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ನನಗೆ ಇಂಗ್ಲೀಷ್ ನೆಸೆಸಿಟಿ ಇದೆ. ಈ ಥರ ಮೈಂಡ್ಸೆಟ್ ಶಿಫ್ಟ್ ನೆಸೆಸಿಟಿ ಆಗಬೇಕು ನಮ್ಮ ಟೀನೇಜರ್ಸಲ್ಲಿ. ಯು ಆರ್ ಎಂಟ್ರಿಂಗ್ ದಿ ಕಾರ್ಪೊರೇಟ್, ಅವ್ರು ಯು ಆರ್ ಎಂಟ್ರಿಂಗ್ ದಿ ದೇರ್ ಕೆರಿಯರ್, ಸ್ಟಾರ್ಟಿಂಗ್ ದ ಕೆರಿಯರ್ ಅಂತ ಹೇಳ್ತಿರ್ಬೇಕಾದ್ರೆ ಅವರಿಗೆ ಈ ಜ್ಞಾನೋದಯ ಆಗಲೇಬೇಕಾಗುತ್ತೆ. ಮೈಂಡ್ಸೆಟ್ ಶಿಫ್ಟ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ದ ಮೈಂಡ್ಸೆಟ್ ಶಿಫ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಕ್ಚುಲ್ ಆಗಿ ಕಲಿಯೋದು. ಸೊ ಆಲ್ಮೋಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಇಂಗ್ಲೀಷ್ ಕಲಿಯೋಕ್ಕೆ ಟ್ರೈ ಮಾಡಿ. ಹೇಗೆ ಕಲಿಬೋದು, ಇವಾಗ ನೀವು ಮಾಡ್ತಿದ್ದೀರಲ್ಲ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ನೋಡೋದು. ದೇರ್ ಆರ್ ಲಾಟ್ಸ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಅಥವಾ ಯೂಟ್ಯೂಬ್ ಚಾನೆಲ್ಸ್ ಇದೆ, ಇಂಗ್ಲೀಷ್ನ ಫ್ರೀಯಾಗಿ ಹೇಳ್ಕೊಡ್ತಾರೆ. ಸೊ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಅಂದರೆ ನಾನು ಕಲಿಯುವಾಗ ನಾನು ಲೆಟ್ಸ್ ಟಾಕ್ ಮತ್ತು
ಅಲೀನಾ ರೈಸ್, ಅಲೀನಾ ಅಂತ ಒಬ್ರು ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಅರ್ಬನ್ ಫೈಟ್ ಅಂತ ಒಂದು ಚಾನಲ್ ಇದೆ, ಅವರು ಇಂಡಿಯನ್, ತುಂಬ ಚೆನ್ನಾಗಿ ಕನ್ವೆ ಮಾಡ್ತಾರೆ, ಗ್ರಾಮರ್ ಹೇಳ್ಕೊಡ್ತಾರೆ, ನೆಸೆಸಿಟಿ ಆಗಿರೋ ಇಂಟರ್ವ್ಯೂ ಕ್ವಶನ್ಸ್ ಕೂಡ ಇಂಗ್ಲೀಷಲ್ಲಿ ಹೇಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಸೊ ದೀಸ್ ತ್ರೀ ನಾನು ಕೂಡ ನೋಡ್ಕೊಂಡು ಬೆಳೆದೆ, ನಾನು ನೋಡ್ಕೊಂಡು ಕಲ್ತಿರೋದು. ಅದ್ರ ಜೊತೆಗೆ ದರ್ ಇಸ್ ಒನ್ ಮೋರ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ, ಒನ್ ಮೋರ್ ಸ್ಟೆಪ್ ಅಂತ ಹೇಳಿದ್ರೆ, ದಟ್ಸ್ ವಾಚಿಂಗ್ ಟೆಡ್ ಎಕ್ಸ್ ವಿಡಿಯೋಸ್. ಒಂದು ಕಡೆ ಅದು ನಿಮಗೆ ಮೈಂಡ್ ಸೆಟ್ ಶಿಫ್ಟಿಗೂ ಹೆಲ್ಪ್ ಮಾಡುತ್ತೆ ಟು ಅಕ್ವೈರ್ ಯುವರ್ ಕೆರಿಯರ್ ಗೋಲ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ನಿಮ್ಮ ಇಂಗ್ಲೀಷ್ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ನೀವು ಗ್ರಾಮರ್ ಕಲಿಬೋದು, ಹೊಸ ಹೊಸ ವರ್ಡ್ಸ್ ಕಲಿಬೋದು. ಸೊ ಟೆಡೆಕ್ಸ್ ಟಾಕ್ಗಳನ್ನ ನೋಡಿ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಟೆಡೆಕ್ಸ್ ಟಾಕ್ಗಳನ್ನ ಟೆಡ್ ಟಾಕ್, ನಾಟ್ ಟೆಡೆಕ್ಸ್ ಟಾಕ್, ಇಟ್ಸ್ ಟೆಡ್ ಟಾಕ್. ಟೆಡ್ ಟಾಕ್ಸ್ನ ನೀವು ಇಂಗ್ಲೀಷ್ ಅವ್ರದ್ದು ನೋಡಬೇಕು ಅಂತ ಏನಿಲ್ಲ, ಇಂಡಿಯನ್ಸ್ ಕೂಡ ಟೆಡ್ ಟಾಕ್ಸ್ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಇಂಡಿಯನ್ ಇಂಗ್ಲೀಷ್ ಕಲಿತಾ ಹೋಗಿ, ದೆನ್ ಲೇಟರ್ ಆನ್ ಯು ಕ್ಯಾನ್ ವರ್ಕ್ ಆನ್ ಯುವರ್ ಆಕ್ಸೆಂಟ್ ಟು ಮ್ಯಾಚ್ ದಿ ಬ್ರಿಟಿಷ್ ಅಥವಾ ಅಮೆರಿಕನ್ ಆಕ್ಸೆಂಟ್ನ ಮ್ಯಾಚ್ ಮಾಡ್ಬೋದು. ಫಸ್ಟ್ ಪ್ರಾಪರ್ ಗ್ರಾಮರ್ ಆ್ಯಂಡ್ ಪ್ರಾಪರ್ ವರ್ಡ್ಸ್ ಟುಗೆದರ್ ಕಲಿಯೋಕ್ಕೆ ಸೊ ಯೂಟ್ಯೂಬ್ ಚಾನಲ್ ನೀವು ಶುರು ಮಾಡ್ಬೋದು. ಬೇಸಿಕ್ ಗ್ರಾಮರ್ ಏನು ಕಲಿಬೇಕು ಅಂತ ಹೇಳಿದ್ರೆ, ಐ ಥಿಂಕ್ 4 to 5 ಆಸ್ಪೆಕ್ಟ್ ಆಫ್ ಗ್ರಾಮರ್ ಕಲಿತ್ರೆ ಯು ಕ್ಯಾನ್ ಹ್ಯಾವ್ ಅ ಪ್ರಿಟಿ ಡೀಸೆಂಟ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಫಸ್ಟ್ ಅಂತ ಹೇಳಿದ್ರೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಬಂದ್ಬಿಟ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್ ಕಲಿಬೇಕು, ಮತ್ತು ಟೆನ್ಸಸ್ ಕಲಿಬೇಕು. ಟೆನ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಡೇ ಟು ಡೇ ಕಮ್ಯುನಿಕೇಷನ್ ಮಾಡೋಕ್ಕೆ, ಕಾರ್ಪೊರೇಟ್ ಕಮ್ಯುನಿಕೇಷನ್ ಮಾಡೋಕ್ಕೆ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಮತ್ತು ಮಾಡಲ್ ವರ್ಬ್ಸ್ ಅಂತ ಇದೆ, ಮಾಡಲ್ ವರ್ಬ್ಸ್ ದಟ್ ಶುಡ್, ಕುಡ್, ವುಡ್, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡೈಲಿ ಬೇಸಿಸ್ ಮೇಲೆ ವರ್ಡ್ಸ್ ಕಲಿಯೋದು, ಇಟ್ ಕ್ಯಾನ್ ಬಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ವರ್ಡ್ಸ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ವರ್ಡ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಡೈಲಿ ಬೇಸಿಸ್ ಮೇಲೆ ಕಲಿತ್ರೆ ಇಟ್ಸ್ ಕ್ವೈಟ್ ಎನಫ್, ಅವರ ಬೇಸಿಕ್ ಆಫ್ ಗ್ರಾಮರ್ ಕಲ್ತಂಗೆ ಆಗುತ್ತೆ. ಸೊ ಒಂದು ಯೂಟ್ಯೂಬ್ ವಿಡಿಯೋಸ್ ಮತ್ತು ಬೇಸಿಕ್ ಆಫ್ ಗ್ರಾಮರ್ ಕಲಿತ್ರೆ ಇಟ್ಸ್ ಮೋರ್ ದೆನ್ ಎನಫ್ ಟು ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಗೆಟ್ ದ ಜಾಬ್. ಕೆಲಸ ಹುಡ್ಕೊಳ್ಳೋಕ್ಕೆ, ಇಂಟರ್ನ್ಶಿಪ್ ಮಾಡೋಕ್ಕೆ, ಕಾರ್ಪೊರೇಟ್ ಎಂಟರ್ ಆಗೋಕ್ಕೆ ದಿಸ್ ಇಸ್ ಎನಫ್. ಅಕ್ಸೆಪ್ಟ್ ಮಾಡಾಯಿತು, ಇಂಗ್ಲೀಷ್ ಗ್ರಾಮರ್ ಕಲ್ತಾಯಿತು. ಇವಾಗ ವೆರಿ ಕ್ರೂಷಿಯಲ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಸ್ಟೆಪ್ ನಂಬರ್ 3, ಅದು ಸ್ಪೀಕಿಂಗ್ ಇನ್ ಇಂಗ್ಲೀಷ್. ನೀವು ಎಷ್ಟೇ ಗ್ರಾಮರ್ ಕಲ್ತರು, ಏನೇ ಮಾಡಿ ಕಲೀಲೇಬೇಕು, ನಾನು ಮಾತಾಡ್ತೀನಿ ಇಂಗ್ಲೀಷ್ ಅಂತ ಮೈಂಡ್ ಸೆಟ್ ಶಿಫ್ಟ್ ಮಾಡಿಕೊಂಡ್ರು ಕೂಡ ಸ್ಪೀಕಿಂಗ್ ಅಂತ ಬಂದಾಗ ಎಲ್ಲರೂ ಹೇಳ್ತಿರ್ತಾರೆ. ಸೊ ಅದನ್ನ ಹೋಗಿಸ್ಕೊಳ್ಬೇಕಂತ ಹೇಳಿದ್ರೆ ನೀವು ಡೇ ಟು ಡೇ ಇಂಗ್ಲೀಷ್ನ ಮಾತಾಡೋಕ್ಕೆ ಕಲಿಬೇಕಾಗುತ್ತೆ. ಯಾರ ಜೊತೆ ಆದರೂ ಮಾತಾಡಿ, ಫ್ಯಾಮಿಲಿ ಜೊತೆ ಮಾತಾಡಿ, ಫ್ರೆಂಡ್ಸ್, ಸಿಬ್ಲಿಂಗ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಅಥವಾ ಮಿರರ್ ಮುಂದೆ ನೀವೇ ಡೈಲಿ ಬೇಸಿಸ್ ಮೇಲೆ ಹೌ ವಾಸ್ ಯುವರ್ ಡೇ ಅದನ್ನು ಆನ್ಸರ್ ಮಾಡಿ. ನಿಮ್ಮ ದಿನ ಹೇಗಿತ್ತು ಅನ್ನೋದನ್ನ ಆನ್ಸರ್ ಮಾಡಿ. ಬೆಳಿಗ್ಗೆ ನಿಮ್ಮ ಕಾಲೇಜ್ಗೆ ಹೋದ್ರಿ, ಅದನ್ನು ಫ್ರೆಂಡ್ಸ್ ಜೊತೆ ಆಚೆ ಹೋದ್ರಿ, ಲೆಕ್ಚರ್ ಹೀಗಿತ್ತು, ಮತ್ತು ನಿಮ್ಮ ಏನೇನು ತಿಂದ್ರಿ, ಮನೆಗೆ ಬಂದ್ರಿ, ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಮೂವಿ ನೋಡಿದ್ರಿ, ಇದನ್ನ ಎಲ್ಲದನ್ನು ಇಂಗ್ಲೀಷಲ್ಲಿ ಬರೆದ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ಹೌ ವಾಸ್ ಯುವರ್ ಡೇನ ಆನ್ಸರ್ ಮಾಡಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಸೊ ಇದೆಲ್ಲ ಮಾಡ್ತಿದ್ದೀರಾ, ಬಟ್ ನಿಮಗೆ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ there are ಲಾಟ್ ಆಫ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇರುತ್ತೆ. ನಿಮ್ಮ ಲೊಕ್ಯಾಲಿಟಿಯಲ್ಲಿ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಹುಡ್ಕೊಂಡು ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ದೇರ್. ಅಲ್ಲಿ ನೀವು ಸ್ವಲ್ಪ ಪೇ ಮಾಡಬೇಕಾಗುತ್ತೆ, ಬಟ್ ಸ್ಟಿಲ್ ಅವರು ನಿಮಗೆಲ್ಲ ಹೇಳ್ಕೊಡ್ತಾರೆ, ಒಂದು ಒಳ್ಳೆ ಪ್ರಾಪರ್ ಗ್ರಾಮರ್ ಹೇಳ್ಕೊಡ್ತಾರೆ. ಮತ್ತು ಅಲ್ಲಿ ನಿಮ್ಮ ಸ್ಕಿಲ್ ಲೆವೆಲಿಗೆ ಮ್ಯಾಚ್ ಆಗೋ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಮತ್ತು ಅಲ್ಲಿ ಯಾರು ಒಬ್ರೊಬ್ರನ್ನ ಜಡ್ಜ್ ಮಾಡೋದಿಲ್ಲ, ಎಲ್ಲರೂ ಮಾತಾಡ್ಬೋದು, ಒಬ್ರೊಬ್ರನ್ನ ಕರೆಕ್ಟ್ ಮಾಡಿಕೊಂಡು ಲರ್ನ್ ಮಾಡ್ತಾ ಹೋಗ್ಬೋದು. ಗ್ರೂಪ್ ಡಿಸ್ಕಷನ್ಸ್ ನಡೆಯುತ್ತೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಗೆಟ್ ಸ್ಟಾರ್ಟೆಡ್. ಇಫ್ ಯು ಆರ್ ವೆರಿ ಸೀರಿಯಸ್, ಇದನ್ನು ನೀವು ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ, ಇವಾಗ ಯಾರು ಅಷ್ಟು ಆಫ್ಲೈನ್ಗೆ ಹೋಗ್ತಿಲ್ಲ, ಎಲ್ಲರೂ ಆನ್ಲೈನಲ್ಲಿ ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡಿದ್ದಾರೆ. ಸೊ ದರ್ ಇಸ್ ಅನ್ ಅಪ್ಲಿಕೇಶನ್ ಕಾಲ್ಡ್ ಡ್ಯೂಲಿಂಗೋ ಅಂತ ಅಪ್ಲಿಕೇಶನ್ ಇದೆ, ಬಟ್ ಇಂಗ್ಲೀಷ್ ಅಲ್ಲ, ಅದೆಲ್ಲ ಲ್ಯಾಂಗ್ವೇಜ್ ಕಲಿಬೋದು. ಸೊ ಅಲ್ಲಿಂದ ನೀವು ಗ್ರಾಮರ್ಸ್ ಕಲಿಬೋದು. ಜೊತೆಗೆ ಅಲ್ಲಿ ಸ್ವಲ್ಪ ಪೇಯ್ಡ್ ಕೊಟ್ಟರೆ, ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಯು ಕ್ಯಾನ್ ಆಲ್ಸೋ ಲರ್ನ್ ಇಂಗ್ಲೀಷ್. ದೆನ್ ಆಲ್ಸೋ ಯು ಕ್ಯಾನ್ ಟಾಕ್ ಟು ಪೀಪಲ್ ದೇರ್. ಅಲ್ಲಿ ಕೋಚಸ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವಿತ್ ಯುವರ್ ಪಿಯರ್ ಮೆಂಬರ್ಸ್. ನಿಮ್ಮ ಅಷ್ಟೇ ಇರೋರು ಜೊತೆಗೆ ನೀವು ಇಂಗ್ಲೀಷ್ ಮಾತಾಡ್ಬೋದು, ಕಲ್ತ್ಕೊಳ್ಬೋದು. ಸೊ ಇದು ಪೇಯ್ಡ್ ವರ್ಷನ್ಸ್ ಆಯಿತು. ಇಲ್ಲ ನಂಗೆ ಪೇಯ್ಡ್ ವರ್ಷನ್ ಇಲ್ಲ, ನಾನಾಗೆ ಕಲಿಬೇಕು ಅಂತ ಹೇಳಿದ್ರೆ ದಟ್ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡೋದು, ನಿಮ್ಮ ವಾಯ್ಸ್ನ ನೀವೇ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳೋದು, ಎಲ್ಲಿ ಇಂಗ್ಲೀಷ್ ಹೊಡಿತಿದೆ, ಎಲ್ಲಿ ವರ್ಡ್ಸ್ ನಿಮಗೆ ಕಷ್ಟಪಡ್ತಿದ್ದೀರಾ, ಎಲ್ಲಿ ನೀವು ಸೆಂಟೆನ್ಸ್ ಫಾರ್ಮೇಷನ್ ಕಷ್ಟ ಆಗ್ತಿದೆ, ಎಲ್ಲಿ ವರ್ಡ್ಸೇ ಸಿಗ್ತಿಲ್ಲ, ಯು ಜಸ್ಟ್ ಯೂಸಿಂಗ್ ಫಿಲ್ಲರ್ಸ್. ನಿಮಗೆ ಅಲ್ಲಲ್ಲಿ ಫಿಲ್ಲರ್ಸ್ ಯೂಸ್ ಮಾಡ್ತಿದ್ದೀರಾ, ಐನೋ ಅಂತೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನೀವು ಐಡೆಂಟಿಫೈ ಮಾಡಿ ಕ್ಲಿಯರ್ ಕಲ್ತು ಅದನ್ನ ಕರೆಕ್ಟ್ ಮಾಡ್ಕೊಬೋದು. ಸೊ ಮಿರರ್ ಮುಂದೆ ಟ್ರೈ ಮಾಡಿ, ನಿಮ್ಮ ವಾಯ್ಸ್ ನೀವೇ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಮಾಡ್ತಾ ಬನ್ನಿ. ಮತ್ತು
ಇದಕ್ಕಿಂತ ಬೆಸ್ಟ್ ಅಂದರೆ ಎ ಐ. ಇವಾಗ ಎಲ್ಲ ಕಡೆ ಎ ಐ ಇದೆ. ಸೊ ಚಾಟ್ ಜಿ ಪಿ ಟಿ ಮತ್ತು ಪರ್ಪ್ಲೆಕ್ಸಿಟಿ ಅನ್ನೋ ಆ್ಯಪ್ಸ್ ಇದೆ. ಸೊ ಚಾಟ್ ಜಿ ಪಿ ಟಿ ಎವ್ರಿ ಡೇ 10 to 15 minutes ವಾಯ್ಸ್ ಕಾನ್ವರ್ಸೇಷನ್ ಮಾಡ್ಬೋದು ನೀವು ಚಾಟ್ ಜಿ ಪಿ ಟಿ ಜೊತೆಗೆ. ಅದನ್ನು ಆನ್ ಮಾಡ್ಕೊಳ್ಳಿ, ನೀವು ಮಾತಾಡಿ ಡೈಲಿ. ಅದೇ ಅವಾಜ್ ಯುವರ್ ಡೇ ಚಾಟ್ ಜಿ ಪಿ ಟಿಗೆ ಹೇಳಿ, ಅದಕ್ಕೆ ಕೇಳಿ ಏನೇನು ಮಿಸ್ಟೇಕ್ಸ್ ನೀವು ಮಾಡ್ತಿದ್ದೀರಾ ಅಂತ. ಅದೆಲ್ಲ ಲಿಸ್ಟ್ ಮಾಡುತ್ತೆ. ಅದನ್ನ ಹೆಂಗೆ ಕರೆಕ್ಟ್ ಮಾಡೋದಂತ ನೀವು ಕೇಳಿ. ಅದ್ರ ಜೊತೆಗೇ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ. 10 to 15 minutes ಫ್ರೀ ಇದೆ. ಅದು ಅಷ್ಟು ಮಾಡಿದ್ರೆ ಸಾಕು. 10 to 15 minutes ಆಫ್ ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲೀಷ್, ದಟ್ಸ್ ಮೋರ್ ದನ್ ಎನಫ್. ದಿಸ್ ಇಸ್ ಹೌ ವಿ ಕ್ಯಾನ್ ಲರ್ನ್ ಇಂಗ್ಲೀಷ್ ಇನ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಡೆಫಿನೆಟ್ಲಿ 1 ವಾರ, 15 ದಿನ, 30 ದಿನ ಅನ್ನೋದಕ್ಕಿಂತ ಒಂದು ಟೈಮ್ ಕೊಟ್ಬಿಡಿ ಇಂಗ್ಲೀಷ್ ಕಲಿಯೋಕ್ಕಂತಾನೆ. ಸೊ ಒಂದು ಒಳ್ಳೆ ಟೈಮ್ ಕೊಟ್ಟು ಕಲ್ತು ನಿಮ್ಮ ಕೆರಿಯರ್ನ ನೀವು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್, ದಟ್ ಟು ಆ್ಯಂಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರೂ ನಿಮ್ಮನ್ನು ಸ್ಟಾಪ್ ಮಾಡೋದಿಲ್ಲ. ಬಿಕಾಸ್ as a part of step 1, you have accepted yourself and also you have shifted your mindset to learn English and be a very good communicator. Second step ಅಲ್ಲಿ ಎಲ್ಲಿಂದ ಕಲಿತಿದ್ದೀರಾ? ಯೂಟ್ಯೂಬಿಂದ ಕಲಿತಿದ್ದೀರಾ? there are a lot of YouTube channels, grammar, basic grammars ಕಲಿತೀರಾ, ಟೆಕ್ ಟಾಕ್ಸ್ ನೋಡ್ತಿದ್ದೀರಾ. ಸೊ ಯು ಆರ್ ಲಿಸ್ನಿಂಗ್ ಟು ಇಂಗ್ಲೀಷ್ ಎವ್ರಿ ಡೇ. ಮತ್ತು ಥರ್ಡ್ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಒಂದು ನೀವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅಥವಾ ಎ ಐ ಟೂಲ್ಸ್ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅಥವಾ ಯು ಆರ್ ಜಾಯ್ನಿಂಗ್ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಜಾಯ್ನ್ ಆಗಿದ್ದೀರಾ, ಅಥವಾ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಕಲಿತಿದ್ದೀರಾ. ಒಟ್ಟಿನಲ್ಲಿ ನೀವು ಇಂಗ್ಲೀಷ್ ಮಾತಾಡ್ತಿದ್ದೀರಾ. ಇಷ್ಟು ಸಾಕು ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡೋಕ್ಕೆ. ನಿಮ್ಮನ್ನು ಯಾರೂ ಸ್ಟಾಪ್ ಮಾಡೋದಿಲ್ಲ. ಯು ಗೋಣ ಬಿ ಅನ್ಸ್ಟಾಪಬಲ್ ಟು ಲರ್ನ್ ಇಂಗ್ಲೀಷ್. ಮತ್ತು ಅದರಲ್ಲಿ ಗ್ರೋತ್ ನೋಡ್ತೀರಾ ನೀವು. ಮತ್ತು ಈಸಿಯಾಗಿ ಇಂಟರ್ವ್ಯೂಸ್ ಕ್ಲಿಯರ್ ಮಾಡ್ತೀರಾ, ಇಂಟರ್ನ್ಶಿಪ್ಸ್ ತೊಗೊಬೋದು, ಮತ್ತು ಜಾಬ್ಸ್ ತೊಗೊಬೋದು. ದಿಸ್ ಇಸ್ ಹೌ ಯು ಕ್ಯಾನ್ ಎಂಟರ್ ಕಾರ್ಪೊರೇಟ್ ಬೈ ಲರ್ನಿಂಗ್ ಇಂಗ್ಲೀಷ್. ಕಲೀರಿ ಇಂಗ್ಲೀಷ್, ಕಲೀರಿ. ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಲೀರಿ. ಈಗೋಲ್ಲ ಬಿಟ್ಬಿಡೋಣ. ನಾವು ಕನ್ನಡ ಮೇಲೆ ನಮಗೆ ಪ್ರೀತಿ ಇದೆ. ಕನ್ನಡ ಮೇಲೆ ಸ್ವಚ್ಛಂದವಾಗಿ ಕನ್ನಡ ಮಾತಾಡೋಕೆ ನಮಗೆ ಬರುತ್ತೆ. ಜೊತೆಗೆ ನಾವು ಬೆಳಿಬೇಕು. ಸೊ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ ಕಲಿಬೇಕು. ಸೊ ಎಲ್ಲರ ಜೊತೆ ಕಲಿಯೋಣ. ಆ್ಯಂಡ್ ಟೆಲ್ ಮಿ, ನಿಮಗೆ ಇಂಗ್ಲೀಷ್ ರಿಲೇಟೆಡ್ ಲೆಸನ್ಸ್ ಬೇಕಂದ್ರೆ ಐ ಆಮ್ ಹ್ಯಾಪಿ ಟು ಸ್ಟಾರ್ಟ್ ಇಂಗ್ಲೀಷ್ ಸೀರೀಸ್. ಸೊ ಯಾ, thank you so much. And if you like the video, share it with your friends. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಲೈಕ್ ಮಾಡಿ ವಿಡಿಯೋ ಟು ಮೇಕ್ ದಿ ಯೂಟ್ಯೂಬ್ ಬಾಬಾ ಹ್ಯಾಪಿ ಆ್ಯಂಡ್ ಆಲ್ಗಾರಿದಮ್ ಬೂಸ್ಟ್ ಆಗೋಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ.